ಸನ್ಮಾನ್ಯ ಮಂತ್ರಿಗಳಾದಂಥ ಪ್ರಿಯಾಂಕ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಏನು ಆ ಪತ್ರ ಅಂದರೆ, ನಮ್ಮ RSS ಶಾಖೆಗಳು ಶಾಲಾ ಕಾಲೇಜುಗಳಲ್ಲಿ ನಡೀತಾ ಇದ್ದಾವೋ, ಇಡೀ ದೇಶದಾದ್ಯಂತ 100 ವರ್ಷಗಳ ಆಚರಣೆಯನ್ನು ಕಾರ್ಯಕ್ರಮಗಳನ್ನು ನಡೀತಾ ಇದ್ದಾವೋ, ಈ RSS ಶಾಖೆಗಳು ಮಾಡ್ತಾ ಇರುವಂಥ ಕಾಲೇಜು ಶಾಲೆಗಳಲ್ಲಿ ಅದನ್ನು ನಿಷೇಧಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ನನಗೆ ಶಾಲೆಯಲ್ಲಿ ಓದಂಥ ಟೈಮಲ್ಲಿ ಒಂದು ಕತೆ ಇತ್ತು, ಪದ್ಯ ಇತ್ತು. ಆ ಪದ್ಯ ಏನಂದರೆ ತಿರುಕಿನ ಕನಸು. ಯಾಕಂದರೆ RSS ಅವ್ರನ್ನ ಬ್ಯಾನ್ ಮಾಡಬೇಕು ಅಂದೇಳಿ ಅವತ್ತಿನ ಮೊದಲನೇ ಪ್ರಧಾನಮಂತ್ರಿಗಳಂತ ಜವಾಹರ್ಲಾಲ್ ನೆಹರೂಗೆ ಆಗಲಿಲ್ಲ. ನಂತರ ಬಂದ ಇಂದಿರಾ ಗಾಂಧಿಯವರು ಕೂಡ RSSನ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ರಾಜೀವ್ ಗಾಂಧಿಯವರು ಪ್ರಯತ್ನ ಮಾಡಿದರು, ರಾಜೀವ್ ಗಾಂಧಿಯವರು ಕೂಡ RSSನ ಬ್ಯಾನ್ ಮಾಡ್ಲಿಕ್ಕಾಗಲಿಲ್ಲ. ನಂತರ ಸೋನಿಯಾ ಗಾಂಧಿ ಬೇರೆ ಏನೇನು ಪ್ರಯತ್ನಗಳನ್ನು ಮಾಡ್ತಾ ಇದ್ರು ಕೂಡ ಯಾರು ಕೂಡ RSSನ ಒಂದು ಕೂದಲು ಕೂಡ ಅಲ್ಲಾಡಿಸ್ಲಿಕ್ಕೆ ಆಗಲಿಲ್ಲ ಯಾರ ಕೈಲಿ ಕೂಡ. ಇವ್ರು ಹೇಳ್ತಾರ, ತಿರುಕಿನ ಕನಸಿನ ಪ್ರಿಯಾಂಕ ಖರ್ಗೆ ಅವರು ಶಾಲಾ ಕಾಲೇಜುಗಳಲ್ಲಿ ಏನು ಶಾಖೆಗಳು ನಡೀತಾ ಇದ್ದಾವೋ ಅದನ್ನು ನಿಷೇಧಿಸಬೇಕೆಂದೇಳಿ ಇವತ್ತು ಒಂದು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೀತಾರೆ. ಇವತ್ತು ನಿಮ್ಮ ಮಾಡಬೇಕಾದಂಥ ಕೆಲಸಗಳು ಮಾಡ್ಲಿಕ್ಕಾಗ್ತಾ ಇಲ್ಲ. ನಿಮ್ಮ ಸರ್ಕಾರ ಯಾವ ರೀತಿ ನಡೆಸ್ಕೋಬೇಕಾಯ್ತು ಅದನ್ನು ನಡೆಸ್ಕೊಳಕ್ ಆಗ್ತಾ ಇಲ್ಲ. ಇವತ್ತು ಮುಖ್ಯಮಂತ್ರಿಗಳು ಸಡನ್ ಆಗಿ ಯಾವೊಬ್ಬ ಶಾಸಕನಿಗೆ ಕೌಡೆಕಾಸ್ ಕಿಮ್ಮತ್ ಕೂಡ ಕೊಡ್ತಿದ್ದಿಲ್ಲ, ಮಂತ್ರಿಗಳಿಗಂದ್ರೂ ಒಂದು ಕೌಡೆಕಾಸ್ ಕಿಮ್ಮತ್ ಕೊಡ್ತಾ ಇದ್ದಿಲ್ಲ. ಆದ್ರೆ ಇತ್ತೀಚೆಗೆ ಏನೋ ಅವರು ಔತಣಕೂಟಕ್ಕೆ ಎಲ್ಲ ಸಚಿವರು ಎಲ್ಲರೂ ಕೂಡ ಕರೆದಾರ. ಯಾಕೆ ಈ ರೀತಿ ಸಡನ್ ಆಗಿ ಪ್ರೀತಿ ಬಂದಿದೆ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಏನು ಮುಂದೆ ಬರ್ತಾ ಇರುವಂತ ಬಿಹಾರಿನ ಚುನಾವಣೆಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಎಲ್ಲ ಸಚಿವರು ಎಲ್ಲರೂ ಕೂಡ ಇವತ್ತು ಔತಣಕೂಟಕ್ಕೆ ಕರೆದು ಅವರ ಇಲಾಖೆಯಲ್ಲಿ ಕಲೆಕ್ಷನ್ ಮಾಡಬೇಕು. ಎಷ್ಟು ಕಲೆಕ್ಷನ್ ಮಾಡಬೇಕಂದ್ರಿಗಿನ ಬಿಹಾರ ಚುನಾವಣೆಗೆ 300 ಕೋಟಿ ರೂಪಾಯಿ ಕೊಡಬೇಕು. ಆ 300 ಕೋಟಿ ರೂಪಾಯಿ ಕೊಡಬೇಕಂದ್ರಿಗಿನ ಇವತ್ತು ಯಾವ ಇಲಾಖೆಗಳೆಲ್ಲ 34-35 ಇಲಾಖೆಗಳು ಏನಿದಾವೋ ಆ ಇಲಾಖೆಗಳಲ್ಲಿದ್ದಂಥ ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಹುಷಾರಾಗಿರ್ಬೇಕು. ಯಾಕಂದ್ರೆ ಇದು ಅಲಿಬಾಬಾ ಚಾಲಿಸ್ ಚೋರು, ಇದು ಅಲಿಬಾಬಾ ಚಾಲಿಸ್ ಚೋರ್ ಇದ್ದಂತೆ ಈ ಸರ್ಕಾರ. ಯಾಕಂದ್ರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಅದು ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ ಬಳಸ್ಕೊಂಡ್ರು. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಗಮದಲ್ಲಿದ್ದಂಥ ಅಧ್ಯಕ್ಷರಾದಂಥ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡು ಒಬ್ಬ ಅಧ್ಯಕ್ಷರಾದಂಥ ರವಿಯವರು ರಾಜೀನಾಮೆಯನ್ನು ಕೊಟ್ಟರು. ಇವತ್ತು ಪುನಃ ಚುನಾವಣೆಗಳು ನಡೀತಾ ಇದಾವ. ಈ ಚುನಾವಣೆಗಳಿಗೆ ಇವತ್ತು 300 ಕೋಟಿ ಕಲೆಕ್ಷನ್ ಮಾಡಬೇಕು. ಈ 300 ಕೋಟಿ ಕಲೆಕ್ಷನ್ ಮಾಡಬೇಕಂದ್ರೆ ಯಾವ ಇಲಾಖೆಯಲ್ಲಿ ಈ 3 ಪಂಗನಾಮ ಆಗ್ತಾರೋ ಗೊತ್ತಿಲ್ಲ. ನೋಡ್ರಿ, ನಾನು ಸರ್ಕಾರದಲ್ಲಿದ್ದಂಥ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಕಳ್ಳರ ಕೈಯಲ್ಲಿ ಬೀಗ ಕೊಟ್ಟಿದ್ದೀರಿ. ಈ ಕಳ್ಳರ ಕೈಯಲ್ಲಿ ಬೀಗ ಕೊಟ್ಟಂಥ ಟೈಮಲ್ಲಿ ಯಾವ ರೀತಿಯಲ್ಲಿ ಅಧಿಕಾರಿಗಳು ಯಾವನೋ ನಮ್ಮ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಚಂದ್ರಶೇಖರನ್ ಅಂತವರು ಆತ್ಮಹತ್ಯೆ ಮಾಡಿಕೊಂಡ್ರು. ಇವರು ಮಾಡಿದಂಥ ತಪ್ಪಿಗೆ ಮಂತ್ರಿಗಳು ಮಾಡಿದಂಥ ತಪ್ಪಕ್ಕೆ ಇದೇ ರೀತಿಯಲ್ಲಿ ಮುಂದಕ್ಕೆ ಚುನಾವಣೆಯಲ್ಲೂ ಕೂಡ ಅದೇ ರೀತಿಯಲ್ಲಿ ಮಾಡೋಕೆ ಹೋಗ್ತಾರೆ ಇವರು. ಯಾಕಂದ್ರೆ ಇವಾಗ ಅಭ್ಯಾಸ ಆಗಿದೆ. ಇವತ್ತು ಏನು ಅಭ್ಯಾಸ ಅಂದ್ರಿಗಿನ ರೊಕ್ಕ ತಗೊಳೋದು ಮತ್ತೆ ವಾಪಸ್ ಕಟ್ಟೋದು. ಈ ಅಭ್ಯಾಸ ಆಗಿರೋ ಕಾರಣ ನನ್ನ ಅಧಿಕಾರಿಗಳಿಗೆ, ಚೀಫ್ ಸೆಕ್ರೆಟರಿ ಅವ್ರಿಗೆ, ಎಲ್ಲ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿಗಳಿಗೆ ತಾವು ಹುಷಾರಾಗಿರ್ಬೇಕು ಅನ್ನೋಂಥದ್ದು ನಾನು ವಿನಂತಿಯನ್ನು ಮಾಡ್ಕೊತೀನಿ. ಯಾಕಂದ್ರೆ ಇವತ್ತು ನಾವು ಇಡೀ ರಾಜ್ಯದಲ್ಲಿ ನೋಡಿದಂಥ ಟೈಮಲ್ಲಿ ಹಿಮಾಚಲದಲ್ಲಿ ಅವ್ರದೇ ಕಾಂಗ್ರೆಸ್ಸಿನ ಸರ್ಕಾರ ಅಧಿಕಾರದಲ್ಲಿದೆ. ಹಿಮಾಚಲ ಪ್ರದೇಶದ ಪರಿಸ್ಥಿತಿಯನ್ನು ಇವತ್ತು ಅವರು ಕೇವಲ ಗ್ಯಾರಂಟಿಗಳನ್ನು ಕೊಟ್ಟು ಅವರ ಅಧಿಕಾರಕ್ಕೋಸ್ಕರ ಲಾಲಸದಿಂದ
ಇವತ್ತು ಹಿಮಾಚಲ ಪ್ರದೇಶದ ಪರಿಸ್ಥಿತಿ, ಹಣಕಾಸಿನ ಪರಿಸ್ಥಿತಿ ಸಂಪೂರ್ಣವಾಗಿ ದಿವಾಳಿಯಾಗಿದೆ. ಇವತ್ತು ಅಲ್ಲಿ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ, ಯಾವುದೊಂದು ಯೋಜನೆಗಳನ್ನು ಇವತ್ತು ಕಾರ್ಯರೂಪಕ್ಕೆ ತರಕ್ಕಾಗ್ತಾ ಇಲ್ಲ, ಯಾವ ರಸ್ತೆಗಳು ಹಾಕಕ್ಕಾಗ್ತಾ ಇಲ್ಲ. ಹಿಮಾಚಲ ಪ್ರದೇಶದಲ್ಲಿದ್ದಂಥ ಜನರು ಇವತ್ತು ಆ ಸರ್ಕಾರಕ್ಕೆ 0 ಮಾರ್ಕ್ ಕೊಟ್ಟಿದ್ದಾರ. ಅದೇ ರೀತಿ ಬಗಲ್ಗಡೆ ಇದ್ದಂಥ ತೆಲಂಗಾಣ ರಾಜ್ಯದಲ್ಲಿ ಇವತ್ತು ಪರಿಸ್ಥಿತಿಯನ್ನು ಇವತ್ತು ಮುಖ್ಯಮಂತ್ರಿಗಳೇ ಭಿಕ್ಷೆ ಬೇಡ್ತಾ ಇದ್ದಾರ. ನಮ್ಮ ಹತ್ರ ರೊಕ್ಕ ಇಲ್ಲ, ನಾವು ಆರ್ಥಿಕ ಪರಿಸ್ಥಿತಿ ದಿವಾಳಿ ಎತ್ತೋಗಿದ್ದೀವಿ ಅಂದ್ರೆ ಭಿಕ್ಷೆ ಬೇಡ್ತಾ ಇದ್ದಾರೆ ಇವತ್ತು. ಹಂಗಾಗಿ ಇವತ್ತು ಒಂದು ಪೂರ್ತಿ ಲಾಭದಾಯಕವಾದಂಥ ಒಂದು ಕರ್ನಾಟಕದಲ್ಲಿ ಯಾವುದು ಕಾಂಗ್ರೆಸ್ ಸರ್ಕಾರಕ್ಕೆ ಅಂದ್ರಿಲ್ಲ, ಅದು ATM ಅಂದ್ರೆ ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ಹಂಗಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಂಥವ್ರು ಏನು ATM ಅನ್ನು ಮಾಡ್ಕೊಂಡಿದ್ದಾರೋ, ಬಹುಶಃ ಅವರೆಲ್ಲರಿಗೂ ಚಿಂತೆಗಳನ್ನ ಹಿಡ್ಕೊಂಡಿದ್ರು. ಏನು ಆ ಚಿಂತೆ ಅಂದ್ರಿಗಿನ, ಅವರು ನಮ್ಮ ಚಿತ್ರದುರ್ಗ ಶಾಸಕರಾದಂಥ ಪಪ್ಪಿಯವರು ಚಿನ್ನದ ಲಾಲಿಪಾಪ್ ಹಿಡ್ಕೊಂಡು ಬಾಯಿಗೆ ಹಿಡ್ಕೊಂಡು ಕುಂತಿದ್ರು. ಪಾಪ ಆ ಚಿನ್ನದ ಲಾಲಿಪಾಪ್ ಹಿಡ್ಕೊಂಡು ಬಾಯಲ್ಲಿ ಕುಂತಿದ್ರು. ಅವ್ರು ಅವ್ರನ್ನ ಸೆದೆ ಬಡಿದು ಅವ್ರನ್ನ ಅರೆಸ್ಟ್ ಮಾಡಿ ನಂತರ ಅವ್ರ ಬಾಯಿಂದ ಎಲ್ಲವನ್ನು ಬಿಡಿಸ್ಕೊಂಡು ಅವ್ರು ಏನಪ್ಪ ಅಂದ್ರೆ ಚಿನ್ನದ ಲಾಲಿಪಾಪ್ ಯಾಕೆ ಹಿಡ್ಕೊಂಡಿಯಪ್ಪ ಅಂದ್ರೆ ಬಿಹಾರ್ ಚುನಾವಣೆಗಳಿಗೆ 300 ಕೋಟಿ ಕೊಡಬೇಕಂದೇಳಿ ಆ ಚಿನ್ನದ ಲಾಲಿಪಾಪ್ ಅನ್ನು ಹಿಡ್ಕೊಂಡಿದ್ರು. ಅವ್ರು ಏನಾಗಿದೆ, ಆ ಚಿನ್ನದ ಲಾಲಿಪಾಪ್ ಅನ್ನು ಇವತ್ತು ಹೊರಗಡೆ ಬಂದ ನಂತರ ಆ ಚಿನ್ನದ ಲಾಲಿಪಾಪ್ ತಪ್ಪೇ ಬಿಟ್ಟಿದೆ. ಹಂಗಾಗಿ ಇವತ್ತು ಮುಖ್ಯಮಂತ್ರಿಗಳು ಎಲ್ಲರಿಗೂ ಕೂಡ ಒಂದು ಟಾರ್ಗೆಟ್ ಅನ್ನು ಮಾಡಿ, ಆ ಟಾರ್ಗೆಟ್ ಅಲ್ಲಿ ಇವತ್ತು ಯಾರು ಸಕ್ಸಸ್ ಆಗ್ತಾರೋ, ಯಾರು ಫೇಲ್ಯೂರ್ ಆಗ್ತಾರೋ, ಯಾರು ಕರಪ್ಷನ್ ಮಾಡ್ತಾರೋ ಯಾವುದು ಗೊತ್ತಿಲ್ಲ. ನಾನು ಹೇಳೋದಿಷ್ಟೇ, ಅಧಿಕಾರಿಗಳು ಹುಷಾರಾಗಿರ್ಬೇಕು. ಏನ್ ಬೇಕಾದ್ರೆ ಮಾಡಿಬಿಡ್ತಾರ ಅವರು. ಯಾಕಂದ್ರೆ ಇವ್ರು ಎಲ್ಲರಿಗೂ ಅಭ್ಯಾಸ ಆಗಿದೆ ನೋಡ್ರಿ, ತಗೊಳೋದು ಕಟ್ಟೋದು. ಇವ್ರ ಮನೆ ಆಸ್ತಿ, ಮನೆಯಲ್ಲಿ ಅವ್ರ ಸ್ವಂತ ಅಕೌಂಟು ಅವರೇ ಹಾಕೋದು, ಅವರೇ ತಗೊಳೋದು. ಹಂಗೆ ಅಭ್ಯಾಸ ಆಗಿರೋಕೊಂಡು ಮುಂದಕ್ಕೆ ಏನು ಬೇಕಾದ್ರೂ ಕೂಡ ಆಗ್ಬೋದು. ಅದಕ್ಕೋಸ್ಕರವಾಗಿ ಹುಷಾರಾಗಿರ್ಬೇಕು ಅನ್ನೋಂಥದ್ದು ಕೂಡ ನಾನು ಎಲ್ಲರಿಗೂ ಕೂಡ ಇವತ್ತು ವಿನಂತಿ ಅನ್ನೋದಕ್ಕಿಂತ ಹುಷಾರಾಗಿರ್ಬೇಕು ಅನ್ನೋಂಥ ಮಾತನ್ನು ಕೂಡ ಹೇಳ್ತೀನಿ. ಯಾಕಂದ್ರೆ ಖಜಾನಂತೂ ಖಾಲಿಯಾಗಿದೆ, ಏನು ಇಲ್ಲ, ದಿವಾಳಿ ಎತ್ತು ಹೋಗ್ಬಿಟ್ಟಿದೆ. ಎಲ್ಲಿ ಕೂಡ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಮುಖ್ಯಮಂತ್ರಿಗಳ ಸಲುವಾಗಿ ಅವರಲ್ಲಿ ಪೈಪೋಟಿ ಬೀಳ್ತಾ ಇದ್ದಾರೆ, ಜಗಳಗಳು ಮಾಡಿಕೊಂತ ಇದ್ದಾರೆ. ನಾನು ಮುಖ್ಯಮಂತ್ರಿಗಳಾಗಬೇಕು, ಒಬ್ಬನು ಹೇಳ್ತಾನ ನವೆಂಬರ್ಗೆ ಕ್ರಾಂತಿ ಆಗಬೇಕು, ಇಲ್ಲಿ ಜನವರಿಗೆ ಸಂಕ್ರಾಂತಿ ಆಗುತ್ತಾನೋ ಗೊತ್ತಿಲ್ಲ. ಆಗಲಿ ಈ ಸರ್ಕಾರದಲ್ಲಿ ಏನು ಬೇಕಾದ್ರೆ ಯಾವಾಗ ಬೇಕಾದ್ರೆ ಆಗಬಹುದು. ನಂದಿಷ್ಟೇ, ಅವರಿಬ್ಬರು ಜಗಳದಲ್ಲಿ ಸರ್ಕಾರ ಬಿದ್ದೋದ್ರೆ ಮುಂದಕ್ಕೆ ನಾವು ಚುನಾವಣೆಗೆ ಹೋಗೋದೇ ಒಳ್ಳೇದಂತ ಹೇಳಿ ತಿಳ್ಕೊಂಡಿದ್ದೀನಿ. ಈ ಜನರೆಲ್ಲರೂ ಕೂಡ ಇವತ್ತು ಬೆಸತ್ತಿದ್ದಾರೆ, ರೋಸೆತ್ತಿದ್ದಾರೆ. ಇವತ್ತು ಜನರೆಲ್ಲರೂ ಕೂಡ ಈ ಸರ್ಕಾರ ಬಂದಿರೋದು ನಮ್ಗೆ ಶಾಪ್ ಅಂತ ತಿಳ್ಕೊಂತ ಇದ್ದಾರ. ಹಂಗಾಗಿ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಸರ್ಕಾರ ನಡೆಸ್ಲಿಕ್ಕಾಗಲ್ಲ ಇವ್ರ ಕೈಲಿ. ಏನು ಸರ್ಕಾರದಲ್ಲಿದ್ದಂಥ ATM ಮಾಡಿಕೊಂಡು ಮುಂದಿನ ರಾಜ್ಯಕ್ಕೆ ಬಿಹಾರ್ ಚುನಾವಣೆಗೆ ಇವತ್ತು ಫಂಡಿಂಗ್ ಮಾಡ್ಬೇಕೆಂದೇಳಿ ಮುಖ್ಯಮಂತ್ರಿಗಳು ಔತಣಕೂಟ ಕರೆದಿದ್ದಾರ. ಹಂಗಾಗಿ ಎಲ್ಲರಿಗೂ ಹುಷಾರಾಗಿರ್ಬೇಕು ಅನ್ನೋಂಥದ್ದು ಕೂಡ ನಾನು ಎಲ್ಲರಿಗೂ ಕೂಡ ಕೇಳ್ಕೊಂತೀನಿ.